ತನಗೆ ಗೊತ್ತಿದ್ದದ್ದು ಹೇಳ್ತಿದ್ದ. ಹೀಗಾಗಿ ಇದಕ್ಕೆ ಮಹಾನವಮಿ ದಿಬ್ಬ ಅಂದ. ಆ ಮಹಾನವಮಿ ದಿಬ್ಬ ಇದನ್ನು ಕೃಷ್ಣದೇವರಾಯ ಒಡಿಶಾದಿಂದ ಬಂದಮೇಲೆ ಕಟ್ಟಿಸ್ದ ಅಂತ. ಅದು ಹೌದಾ? ಪಾಯೇಶ್ ಕೃಷ್ಣದೇವರಾಯನ ಕಾಲಕ್ಕೆ ಬಂದ, ಅವನದನ್ನು ಕಟ್ಟಿದ್ದನ್ನು ನೋಡಿದ, ಕಟ್ಟಿಸ್ತಾ ಇದ್ದದ್ದನ್ನು. ದಿಸ್ ಮಸ್ಟ್ ಬಿ ದ ಮೋಸ್ಟ್ ಬ್ಯೂಟಿಫುಲ್ ಮಾನ್ಯುಮೆಂಟ್ ಇನ್ ಹಂಪಿ ಅಂಥೇಳಿ ಕೃಷ್ಣದೇವರಾಯ ಕಟ್ಟಿಸ್ದ ಅಂತ ಹೇಳ್ತಾನೆ. ಅವ್ರು ಹೇಳಿದರು ಸಿವೆಲ್ ಬರೋದ, ಇವರೆಲ್ಲ ಬ್ರಿಟಿಷರು ಬರೋದ್ರು, ಅದು ನಮ್ಮ ಜನ ವಿಜಯನಗರ ಸಿವೆಲ್ ಸಾಹೇಬ್ ಹೇಳಿದರು ಅಂತ ಹೇಳಿ. ಮುಸಲ್ಮಾನರ ಸೈನ್ಯ ರಾಜಧಾನಿಗೆ ಬಂತು. ಅವ್ರು ಇದ್ದದ್ದು ಅಳಿಯ ರಾಮರಾಯನಿಗೆ ವಿರುದ್ಧ ಅಂತ ನಾನು ಹೇಳಿದ್ದೆ. ಆಗ ಅಳಿಯ ರಾಮರಾಯನಿಗೆ ವಿಠಲಾಪುರ ವಿಠಲ ದೇವಸ್ಥಾನ, ವಿಠಲ ದೇವರು ಭಾಳ ಪ್ರೀತಿದು. ಇದನ್ನೆಲ್ಲ ನಾವು ನಿರ್ನಾಮ ಮಾಡಿದ್ರೆ ಅವನ ಹೆಸರು ಬೇಗ ಮರೆತು ಹೋಗ್ತದೆ ಜನಕ್ಕೆ. ಇದು ಅವ್ರ ಆಂಬಿಷನ್. ಅದಕ್ಕೆ ವಿಠಲಾಪುರ ಸುಡ್ತಾರೆ. ಹಂಪಿಯಲ್ಲಿ ಇನ್ನು ನಾವು ಸುಮಾರು ಜಾಗಗಳನ್ನು ನೋಡ್ತೀವಲ್ಲ, ಹಂಪಿಲಿ ಸುಮಾರು ಜಾಗಗಳನ್ನು ನೋಡ್ತೀವಲ್ಲ, ಈ ಮಹಾನವಮಿ ದಿಬ್ಬಣ ಜೊತೆಗೆ ಮಹಾರಾಣಿಯರ ಈಜುಕೊಳ, ಆನೆಗಳು ಕಟ್ಟಾಗ್ತಿದ್ದ ಜಾಗ ಅಂತ, ಆನೆ ಮತ್ತೆ ಈ ಲೋಟ ಕಮಲ ಮಹಲ್, ಅದ್ರ ಎದುರುಗಡೆ ರಾಣಿಯವ್ರದ್ದೊಂದು ಅರಮನೆ ಇತ್ತು ಅಂತ ಎಲ್ಲ ಹೇಳ್ತಾರಲ್ಲ, ಅದ್ರದ್ದೆಲ್ಲ ಹೆಂಗೆ, ಏನು ಡೀಟೇಲ್ ನೋಡ್ರಿ. ಹಂಪಿಯೊಳಗೆ ಸುಮಾರು ಮಾನ್ಯುಮೆಂಟ್ಸ್ಗೆ ಹೆಸರು ಕೊಟ್ಟವ್ರು ಯಾರು? ಬ್ರಿಟಿಷರು ಅಲ್ಲ, ಇಂಡಿಯನ್ಸು ಅಲ್ಲ. 19ನೇ ಶತಮಾನದೊಳಗಲ್ಲಿ ಒಬ್ಬ ಬ್ರಿಟಿಷ್ ಕಲೆಕ್ಟರ್ ಇದ್ನಲ್ಲ, ಅವನು ಯುರೋಪಿಯನ್ ಟೂರಿಸ್ಟ್ನ ಕರೀತಿದ್ದ. ಇಲ್ಲಿ ಹಿಂಗೆ ಒಂದು ದೊಡ್ಡ ಸೈಟ್ ಅದ, ನೋಡಿ ಬರ್ರಿ ಅಂತ. ಅವರು ನೋಡ್ಲಿಕ್ಕೆ ಬರಬೇಕಾದ್ರೆ ಬಳ್ಳಾರಿಗೆ ಹೋಗ್ತಿದ್ರು ಮೊದಲು. ಬಳ್ಳಾರಿಯಿಂದ ಹೊಸಪೇಟೆಗೆ ಬರಬೇಕು. ಬಳ್ಳಾರಿಯಿಂದ ಹೊಸಪೇಟೆ ಎಷ್ಟೋ ಒಂದು 60 ಕಿಲೋಮೀಟರ್ ಏನೋ ಇದೆ. ಅದಕ್ಕೆ 3 ದಿವಸ ತಗೋತಿದ್ರು. ಬುಲೆಟ್ ಕಾರ್ ನೋಡಿ ಬರಬೇಕಲ್ಲ, ಎತ್ತಿನ ಬಂಡಿ ಒಳಗೆ. ಬಂದ ಮೇಲೆ ಹೊಸಪೇಟೆ ಒಳಗೆ ಒಬ್ಬ ಗೈಡನ್ನು ತಗೋತಿದ್ರು. ಆ ಗೈಡು ಅವನು ಬಂದು ಇವ್ರಿಗೆ ಅದನ್ನು ಹಂಪಿ ತೋರಿಸ್ತಿದ್ದ. ಅವನು ತನಗೆ ಗೊತ್ತಿದ್ದದ್ದು ಹೇಳ್ತಿದ್ದ. ಹೀಗಾಗಿ ಇದಕ್ಕೆ ಮಹಾನವಮಿ ದಿಬ್ಬ ಅಂದ. ಆ ಮಹಾನವಮಿ ದಿಬ್ಬ ಇದನ್ನು ಕೃಷ್ಣದೇವರಾಯ ಒಡಿಶಾದಿಂದ ಬಂದಮೇಲೆ ಕಟ್ಟಿಸ್ದ ಅಂತ. ಅದು ಹೌದಾ? ಕಟ್ಸಿದ್ದು ನಾವು ಒಡಿಶಾದಿಂದ ಬಂದಮೇಲೆ. ಅಲ್ಲಿ ಏನು ಹಾಗಾದ್ರೆ ಏನು ಬೇರೆ ಏನು ಮೇಡಮ್ ಅದು? ವಿಠಲ ದೇವಸ್ಥಾನದೊಳಗೆ ಕಟ್ಟಿಸಿದ್ದು ಒಂದು ಮಂಟಪ ಇದೆ ಅಲ್ಲ, ಹೇಳ್ತೇನೆ ಅದನ್ನು. ಸೌತ್ ಈಸ್ಟ್ ಒಂದು ಮಂಟಪ ಇದೆ ವಿಠಲ ದೇವಸ್ಥಾನದಲ್ಲಿ. ಅದ್ರದ್ದು ಡಿಸ್ಕ್ರಿಪ್ಷನ್ನು ಎಷ್ಟು ಚಂದ. ಅವನು ಪಾಯೇಶ್ ಕೊಡ್ತಾನೆ. ಪಾಯೇಶ್ ಕೃಷ್ಣದೇವರಾಯನ ಕಾಲಕ್ಕೆ ಬಂದ, ಅವನದನ್ನು ಕಟ್ಟಿದ್ದನ್ನು ನೋಡಿದ, ಕಟ್ಟಿಸ್ತಾ ಇದ್ದದ್ದನ್ನು ನೋಡಿ ಅವನು ಒಡಿಶಾದಿಂದ ಬಂದಮೇಲೆ ದಿಸ್ ಮಸ್ಟ್ ಬಿ ದ ಮೋಸ್ಟ್ ಬ್ಯೂಟಿಫುಲ್ ಮಾನ್ಯುಮೆಂಟ್ ಇನ್ ಹಂಪಿ ಅಂಥೇಳಿ ಕೃಷ್ಣದೇವರಾಯ ಕಟ್ಟಿಸ್ದ ಅಂತ ಹೇಳ್ತಾನೆ. ಅದು ಬಿಟ್ಟು ಅದೊಂದು ಯಾವುದೋ ದೊಡ್ಡ ಕಲ್ಲಿಂದು ಗುಡ್ಡಿಗೆ ಇದನ್ನು ಮಹಾನವಮಿ ದಿಬ್ಬ ಅಂತ ಅವ್ರು ಹೇಳಿದರು. ಸಿವೆಲ್ ಬರೋದ, ಇವರೆಲ್ಲ ಬ್ರಿಟಿಷರು ಬರೋದ್ರು, ಅದು ನಮ್ಮ ಜನ ವಿಜಯನಗರ ಸಿವೆಲ್ ಸಾಹೇಬ್ ಹೇಳಿದರು ಅಂತ ಹೇಳಿ. ನಿಮ್ಮ ಅಧ್ಯಯನದ ಪ್ರಕಾರ ಏನದು ಮಹಾನವಮಿ ದಿಬ್ಬಣ? ಏನು ಬೇರೆ ಏನದು? ಅದು ಪ್ಯಾಲೇಸ್ನೊಳಗಿನ ಒಂದು ಭಾಗ. ಈಗ ನೀವು ಮೈಸೂರು ಪ್ಯಾಲೇಸ್ಗೆ ಹೋಗ್ರಿ, ಅಲ್ಲಿ ಎಷ್ಟೊಂದು ರೂಮ್ಸ್ ಇದೆ, ಎಷ್ಟೊಂದು ಕೊಠಡಿಗಳಿದೆ. ಅಲ್ಲಿ ಇದನ್ನು ಏನೇನೆಲ್ಲ ಇವೆ, ಆ ಥರದ್ದು ಒಂದು ಅದೇನೋ ಇರಬೇಕು ಅಲ್ಲಿ. ಒಂದು ಹತ್ರ ಅವರು ವಿಸಿಟರ್ಸ್ನ ರಿಸೀವ್ ಮಾಡ್ತಿದ್ರು. ಇನ್ನೊಂದನ್ನು ಅವು ಅಬ್ದುಲ್ ರಜಾಕ್ ಹೇಳಿದ ಪ್ರಕಾರ ನೀವು ವಿಸಿಟ್ ಮಾಡ್ಕೊತಾ ಹೋದ್ರೆ ಅದು ಸಿಗ್ತದೆ. ಅದರ ಜೊತೆಗೆ ಜನ್ನೊಂದು ಯಶೋಧರ ಚರಿತ್ರೆ ಓದಬೇಕು. ಆ ಯಶೋಧರ ಚರಿತ್ರೆಯೊಳಗೆ ಅವನು ಹೇಳ್ತಾನೆ, ಆಕೆ ಮಹಾರಾಣಿ ರಾಜನ ಜೊತೆಗೆ ಮಲಗಿದಾಗ ಒಳ್ಳೆ ಸಂಗೀತ ಕೇಳಿಸ್ತು. ಆಮೇಲೆ ಬೆಳಿಗ್ಗೆ ದಾಸಿಗೆ ಹೇಳಿದರೆ
ಆ ಸಂಗೀತಗಾರ ಆ, ಆನೆ ಆನೆ ಸಾಲಿನ ಮಾವುತ ಅಂತ. ಆದ್ದರಿಂದ ಅದು ಬಹುಶಃ ಆನೆ ಸಾಲಿರಬೇಕು. ಆನೆದು ಇದದ್ದು ರಾಯಲ್ ಫ್ಯಾಮಿಲಿಗೆ ಸಂಬಂಧಿಸಿದ್ದು, ರಾಜಮಂತನಕ್ಕೆ ಸಂಬಂಧಿಸಿದ್ದು ಒಂದು 11 ಆನೆಗಳಿದ್ವು ಅಂತ ಅದು ಇರಬೇಕು. ಅಲ್ಲಿ 11 ಇದೆ. ಅದು ಅಬ್ದುಲ್ ರಜಾಕ್ ಕೊಟ್ಟಿದ್ದು ಸರಿ ಇದೆ. ಯಶೋಧರ ಚರಿತ್ರೆ ಪ್ರಕಾರ ಅರಮನೆ ಸಮೀಪಕ್ಕಿರ್ತಿತ್ತು. ಸೊ ಅದು ಎಲಿಫೆಂಟ್ ಸ್ಟೇಬಲ್ ಅಂತ ಹೇಳ್ಬೋದು. ಅದಕ್ಕೇನು ಡೌಟ್ ಇಲ್ಲ ಅದನ್ನು. ಆಮೇಲೆ ಅದರ ಪಕ್ಕದೊಳಗಿರೋದು ಅದು ಲೋಟಸ್ ಮಹಲ್ ಅಂತ ಹೇಳ್ತಾರೆ. ಅದು ಲೋಟಸ್ಸು ಮತ್ತೊಂದು ಗೊತ್ತಿಲ್ಲ, ಹೆಸರು ಮಾತ್ರ ನಾನೇನು ಹೇಳಾರೆ. ಎಲ್ಲಿವರೆಗೂ ನನಗೆ ಡಾಕ್ಯುಮೆಂಟ್ಸ್ ಸಿಕ್ಕಿಲ್ಲ, ಅಲ್ಲಿವರೆಗೂ ಹೇಳಾರೆ. ಆಮೇಲೆ ಆನೆ ಸಾಲು ಅನ್ನೋದಕ್ಕೆ ಒಂದು ಶಾಸನವೂ ಇದೆ. ಆನೆ ಅಲ್ಲಿ, ಆದರೆ ಆ ಶಾಸನ ಅಲ್ಲಿ ಇರಲಿಲ್ಲ, ಅದು ಅಲ್ಲೆಲ್ಲೋ ಹೋಗಿ ಬಿದ್ದಿತ್ತು. ಅದನ್ನು ಈಗೇನು ಮ್ಯೂಸಿಯಂ ಮಾಡಿದ್ರೆ ಸ್ಟೇಟ್ ಮ್ಯೂಸಿಯಂ, ಆವಾಗ ಕ್ಯಾಂಟೀನಾಗಿತ್ತು, ಅದರ ಸಮೀಪದೊಳಗೆ ಸಿಕ್ಕಿತ್ತು. ಅದಕ್ಕೆ ಆನೆ ಸಾಲು ಅನ್ನೋದು ಕನ್ಫರ್ಮ್. ಇವ್ರದ್ದು ವಾರಾಹ ಚಿಹ್ನೆ ಆಗೋದಕ್ಕೆ ವರಾಹ ಸ್ವಾಮಿ ಇವರು ರಾಜರನ್ನ ವರಾಹಸ್ವಾಮಿ ಜೊತೆಗೆ ಐಡೆಂಟಿಫೈ ಮಾಡ್ತಾರೆ. ಯಾಕಂದ್ರೆ ವರಾಹಸ್ವಾಮಿ ಭೂದೇವಿ ಗಂಡ. ಅದಕ್ಕೆ ಅರಸರಾದವರೆಲ್ಲ ಭೂದೇವಿ ಗಂಡರು, ಅಂದರೆ ಭೂದೇವಿಗೆ ಪತಿಗಳು. ಭೂದೇವಿ ಗಂಡ, ಭೂದೇವಿ. ಅದಕ್ಕೆ ಆಮೇಲೆ ವರಾಹಸ್ವಾಮಿ ಅಂದ್ರೆ ಪವರು ತೋರಿಸ್ತದೆ. ಅದಕ್ಕೆ ಸುಮಾರು ರಾಜಮಂತಂದವರು ವರಾಹಸ್ವಾಮಿ ಚಾಳುಕ್ಯರು ಮಾಡ್ಕೊಳ್ತಾರೆ. ರಕ್ಕಸ ತಂಗಡಿ ಯುದ್ಧ ಆದಮೇಲೆ 1550 ಆನೆಗಳ ಮುಖಾಂತರ ಚಂದ್ರಗಿರಿಗೆ ಏನೋ ಸಾಗಿಸ್ತಾರೆ ಅಂತ ಹೇಳ್ತಾರಲ್ಲ, ಅದು ಇನ್ನೊಂದು ಹಾರಿಬಲ್ ಕಥೆ ಬ್ರಿಟಿಷರು ಮಾಡೋದು. ಯಾಕಂದ್ರೆ ನಾವು ಸಾಧ್ಯ ಇದ್ದಷ್ಟು ಮುಸಲ್ಮಾನರನ್ನ ಹೇಟ್ ಮಾಡಲಿ, ಅವ್ರ ಮೇಲೆ ಅಸೂಯೆ ತೋರಿಸಿ, ಅವ್ರನ್ನ ಹೊಡೆದು ಬಡಿದು ನಾವಿಬ್ಬರು ವಿ ಶುಡ್ ನಾಟ್ ಗೆಟ್ ಇನ್ ಪೀಸ್, ಲಿವ್ ಇನ್ ಇಂಟೆಲಿಜೆನ್ಸ್ ಪೀಸ್. ಅವ್ರಿಗೂ ನಮಗೂ ಯಾವಾಗಲೂ ಹಿಂಗೆ ಇರಬೇಕು ಅಂಥೇಳಿ ನಮಗೆ ಬರೆದ್ರು. ನೋಡ್ರಿ, ಹಂಪೆನ ಒಂದು 6 ತಿಂಗಳ ಸುಟ್ಟರು, ಇದು ಮಾಡಿದರು. ಆಮೇಲೆ ಇನ್ನೂ ಕಥೆ ಹೇಳ್ತಿರ್ತಾರೆ. ಅಲ್ಲೊಬ್ಬರು ಶೆಟ್ಟರ್ ಅಂತಿದ್ರು, ಗೊತ್ತಾ? ಬೆಂಗಳೂರಲ್ಲಿ. ಅವ್ರ ಬಗ್ಗೆ ಅವರು ನಮ್ಮ ಲೆಕ್ಚರರ್ ಆಗಿ ಬಂದಿದ್ದರು ಕರ್ನಾಟಕ ಯೂನಿವರ್ಸಿಟಿ ಒಳಗೆ. ಆವಾಗ ನಮಗೆಲ್ಲ ಕೆಲವರು ಬಳ್ಳಾರಿ ಕಡೆಯವರು ಬಂದು, ಅವ್ರು ಭಾಳ ಶ್ರೀಮಂತರು ರೀ, ಅವ್ರು ಹೆಂಗೆ ಶ್ರೀಮಂತರು ಆದರು ಅಂತಂದ್ರೆ, ಇದನ್ನು ವಿಜಯನಗರ ಸುಡ್ತಾಯಿದ್ರು ಮುಸಲ್ಮಾನರು. ಆವಾಗ ಜನ ತಮ್ಮ ಕೈಯೊಳಗೆ ಏನು ಸಿಗ್ತದೆ ಅದನ್ನೆಲ್ಲ ಒಂದು ಚೀಲೊಳಗೆ ಹಾಕಿ ಆನೆ ಮೇಲೆ, ಒಂಟಿ ಮೇಲೆ, ಇದ್ರ ಮೇಲೆ ಹಿಂಗೆ ಹಾಕಿ ಅತ್ಲಾಗ ಹೊರಗಟ್ಟು ಬಿಡ್ತಿದ್ರು ಅಂತ. ಒಂದು ದಿವಸ ಬೆಳಿಗ್ಗೆ ಇವ್ರು ಎನ್ಸೆಸ್ಟರ್ಸು, ಇವ್ರ ಪೂರ್ವಜರು ಎದ್ದು ಬಾಗ್ಲ ತೆಗೆದು ಕೂಡಲೇ ಅಲ್ಲೇ ಒಂದು ಕುದುರೆ ನಿಂತಿತ್ತು. ಅದ್ರ ಮೇಲೆ ಒಂದು ದೊಡ್ಡ ಬ್ಯಾಗ್ ಇತ್ತು, ಅದ್ರ ತುಂಬ ಮುತ್ತು ರತ್ನ ಅದೆಲ್ಲ ಇತ್ತು ಅಂಥೇಳಿ ಹೀಗೆ ಹೇಳೋದು ಜನ. ಆದರೆ ನೀವು ಶಾಸನ ಓದಿದರೆ ಮುಸಲ್ಮಾನರು ಬಂದು ಡಿವೆಸ್ಟೇಟ್ ಮಾಡಿದರು. ಅದು ಇಲ್ಲ ಅಂತಂದಲ್ಲ, ನಾನೇ ಅದನ್ನು ಮುಸಲ್ಮಾನರು ಏಂಜಲ್ಸ್ ಅಂತ ನಾನೇನು ಹೇಳೋದಿಲ್ಲ. ಆದರೆ ಯಾವಾಗಲೂ ಗೆದ್ದವನು ಸೋತವನ್ನು ತುಳಿತಾನೆ. ಅದು ಮನುಷ್ಯನ ಸ್ವಭಾವ. ಅವನು ಮುಸಲ್ಮಾನ ಇರಲಿ, ಬ್ರಿಟಿಷೇ ಇರಲಿ, ಮತ್ತೊಬ್ಬನೇ ಇರಲಿ, ಮಗದೊಬ್ಬನೇ ಇರಲಿ. ಮುಸಲ್ಮಾನರ ಸೈನ್ಯ ರಾಜಧಾನಿಗೆ ಬಂತು. ಅವ್ರು ಇದ್ದದ್ದು ಅಳಿಯ ರಾಮರಾಯನಿಗೆ ವಿರುದ್ಧ ಅಂತ ನಾನು ಹೇಳಿದ್ದೆ. ಅದನ್ನು ಕಂಟಿನ್ಯೂ ಮಾಡ್ತಾನೆ. ಆ ಅಳಿಯ ರಾಮರಾಯನಿಗೆ ವಿಠಲಾಪುರ ವಿಠಲ ದೇವಸ್ಥಾನ, ವಿಠಲ ದೇವರು ಭಾಳ ಪ್ರೀತಿದು, ಅವ್ರ ಮೇಲೆ ಭಾಳ ಭಕ್ತಿ ಇತ್ತು. ಅದಕ್ಕೆ ಇದನ್ನೆಲ್ಲ ನಾವು ನಿರ್ನಾಮ ಮಾಡಿದ್ರೆ ಅವನ ಹೆಸರು ಬೇಗ ಮರೆತು ಹೋಗ್ತದೆ ಜನಕ್ಕೆ. ಇದು ಅವ್ರ ಎಂಬಿಷನ್. ಅದಕ್ಕೆ ವಿಠಲಾಪುರ ಸುಡ್ತಾರೆ. ವಿಠಲಾಪುರ ಸಾಕಷ್ಟು ಹಾಳು ಮಾಡ್ತಾರೆ. ವಿಠಲ ದೇವಸ್ಥಾನನ ನೆಲಸಮ ಮಾಡಬೇಕಂತ ಮಾಡಿದರು. ಅದರದ್ದು ಭಾಳ ಸ್ಟಡಿ ಟೆಂಪಲ್ ಅದು ಉಳಿದದ ನಮ್ಮ ಸುದೈವಕ್ಕೆ. ಆಮೇಲೆ ಒಂದು 6 ತಿಂಗಳು ಅವರು
ಅಲ್ಲೇ ಇಲ್ಲೇ ಹಾಳು ಮಾಡ್ದಂಗೆ ಮಾಡಿ ಮುಸಲ್ಮಾನರು ಹೋದರು. ಅವ್ರು ಹೋದ ಮೇಲೆ ಸದಾಶಿವರಾಯ ವಾಪಸ್ ಬರ್ತಾನೆ. ಸದಾಶಿವರಾಯ ಅಳಿಯ ರಾಮರಾಯನ ತಮ್ಮ ತಿರುಮಲ. ಅವರಿಬ್ಬರು ಆಳಲಿಕ್ಕೆ ನೋಡ್ತಾರೆ. ಆವಾಗ ಅವ್ರವ್ರೊಳಗೆ ಜಗಳ ಆಗ್ತದೆ, 2 ಪಾರ್ಟಿ ಆಗ್ತಾವೆ. ಒಬ್ಬರದೊಬ್ಬರು ಅರಮನೆ ಸುಟ್ಟು ಅವನು ತಿರುಮಲ ತನ್ನ ಪಾಲಿಗೆ ಏನೇನು ಬರ್ತದೆ ಅದನ್ನು ತಗೊಂಡು ಹೋಗ್ಬಿಡ್ತಾನೆ ಪೆನುಗೊಂಡೆಗೆ. ಇದೆಯಾ ದಾಖಲೆ ಇದೆಯಾ? ಇದು ದಾಖಲೆ ಇದೆಯಾ? ದಾಖಲೆ. ಅವನು ಪೆನುಗೊಂಡೆ ಅಣ್ಣ ತಮ್ಮದಿರಿಬ್ರು ಅವ್ರವ್ರ ಅರಮನೆಗಳನ್ನು ಸುಟ್ಕೊಂಡು ಸದಾಶಿವರಾಯಿಗೂ ಇವನಿಗೂ ತಿರುಮಲಗೂ ಜಗಳ ಆಗ್ತದೆ. ಸಿಟ್ಟಿನಲ್ಲಿ ಒಬ್ಬರದೊಬ್ಬರು ಅರಮನೆ ಸುಡ್ತಾರೆ. ರಾಜಧಾನಿ ಸುಟ್ಟವರು ಮುಸಲ್ಮಾನರಲ್ಲ, ಇವರು ನಮ್ಮವರೇ. ಸುಟ್ಟು ಹೋಗ್ಬಿಡ್ತಾರೆ ಅವ್ರು ಹೋದ ಮೇಲೆ ಸದಾಶಿವರಾಯ ಉಳಿದಿದ್ದು ಏನಿರ್ತದೆ ಅದರೊಳಗೆ ಆಳ್ತಾನೆ. ಹಾಗೆ 13 ವರ್ಷ ಅವನು ಹಂಪೆಯಿಂದ ಆಳಿದ್ದಾನೆ. ಹೀಗಿದ್ದಾಗ ನಿಮಗೆ ಹಂಪೆನ ಹೇಗೆ ಸುಟ್ಟಿದ್ರು, ಒಬ್ಬರು ಅಲ್ಲಿ ಇರಲಿಲ್ಲ, ಹಾಗಿತ್ತು ಹೀಗಿತ್ತು. ಈ ಮುಸಲ್ಮಾನರಂದರೆ ಅಂಥೇಳಿ ಜನ ಬರೀತಾರೆ. ಇದನ್ನು ನೋಡ್ರಿ, ಅಲ್ಲಿ ಶಾಸನ ಇವೆ, 13 ಶಾಸನ ಪಬ್ಲಿಷ್ ಆಗಿದೆ. ರತ್ನಸಿಂಹಾಸನ ರೂಢರಾಗಿ ಆಳುತ್ತಿರೋದು ಅಂಥೇಳಿ ಬರ್ತದೆ. ಆ ರತ್ನಸಿಂಹಾಸನೂ ಇತ್ತಲ್ಲಿ ಅವನಿಗೆ. ಆದ್ದರಿಂದ ಶಾಸನ ಓದಬೇಕು. ಶಾಸನ ಇದು ಅಥೆಂಟಿಕ್. 1-2 ಫೇಕ್ ನಿಮಗೆ ಸಿಗ್ಬೋದು, ಆದರೆ 13 ಸಿಗೋದು ಸಾಧ್ಯ ಇಲ್ಲ ಎಲ್ಲ ಕಡೆಗೂ. ಆಮೇಲೆ ತಿರುಮಲ ಶ್ರೀರಂಗ ಇವರೆಲ್ಲ ಆಳ್ಲಿಕ್ಕೆ ಶುರು ಮಾಡಿದರು. ಅವ್ರಿಗೆ ಯುದ್ಧ ಆಗ್ತಿತ್ತು, ಹೀಗೆಲ್ಲ ಬರೀತಾರೆ ಜನ. ಏನಿಲ್ಲ, ಇವನು ಸದಾಶಿವರಾಯ ತೀರ್ಕೊಳ್ಳೋವರೆಗೂ ಅವರು ಸುಮ್ಮನೆ ಇರ್ತಾರೆ, ರಾಮರಾಯ ಅರವಿಡು ಫ್ಯಾಮಿಲಿಯವರು. ಆಮೇಲೆ ಅವರು ಆಳ್ಕೆ ಅವನು ಬರ್ತಾನೆ ಇಲ್ಲಿಗೆ ಹಂಪಿಗೆ ಆಳೋದಕ್ಕೆ ನೋಡ್ತಾನೆ, ಆಗಲ್ಲ. ಮತ್ತು ವಾಪಸ್ ಅಲ್ಲಿ ಪೆನುಗೊಂಡೆಗೆ ಹೋಗಿ ಅಲ್ಲಿಂದ ಶುರು ಮಾಡ್ತಾನೆ. ಸ್ವಲ್ಪ ನಮ್ಮ ಇತಿಹಾಸ ಬರೆಯುವಾಗ ನಾವು ಶಾಸನ ಓದಿ ನಮ್ಮದನ್ನು ನಾವು ಸ್ವಲ್ಪ ಕಣ್ಣು ತೆಗೆದು ನೋಡಬೇಕಾಗ್ತದೆ. ಅವರು ಬ್ರಿಟಿಷ್ ಟ್ರೆಂಡ್ ಹಿಸ್ಟೋರಿಯನ್ಸ್ ಏನು ಹೇಳಿದ್ದಾರೆ ಅದೇ ವೇದವಾಕ್ಯ ಅಂತ ಹೋಗ್ಬಾರ್ದು. ಹೀಗೂ ಯಾಕಿರಬಾರ್ದಿತ್ತು. ನಮಗೆ ಈ ಸಾಲೊತ್ತರೆ ಎಲ್ಲ ಬರ್ದಿದಾರಲ್ಲ, ಅದು ಸಾಲೊತ್ತರೆ ಎಲ್ಲ ಅನ್ಫಾರ್ಚುನೇಟ್ಲಿ ಅವರೆಲ್ಲ ನನ್ನ ಗುರುಗಳಪ್ಪ. ಅದನ್ನು ಅವ್ರು ಹೀಗೆ ಮಾಡಿದ ತಪ್ಪು ಅಂತ ಹೇಳಬೇಕು ಅನ್ನೋ ಪಾಪ ನಾನು ಮಾಡಬೇಕಾಗಿದೆ. ನನಗೆ ಗೊತ್ತಾ, ಸಾಲೇತೋರು PB ದೇಸಾಯಿ ಅವರು ಈಗ ಮಾಡಿದ್ದು ತಪ್ಪು ಅಂತ ಹೇಳೋ ಪಾಪ ನಾನು ಮಾಡಬೇಕು. ಈಗ ಏನು ಹೇಳ್ತಾರೆ, ಅವರು ಎಷ್ಟು ಚೆಂದ ಡಿಫೆಂಡ್ ಮಾಡ್ತಾರೆ. ಅದಕ್ಕೆ ಕರ್ನಾಟಕ ಅಂತ ಇತ್ತು ಹೆಸರು, ಇದರದ್ದು ರಾಜ್ಯದ ಹೆಸರು, ಅದೆಲ್ಲ ಬರೋದು ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫ್ ಅಂಡರ್ ವಿಜಯನಗರ ಅಂಥೇಳಿ ಸಾಲೇತೋರು ತಮ್ಮ ಥೀಸಿಸ್ ಬರೆದ್ರು. ಕರ್ನಾಟಕ ಅಂದಿದ್ರೆ ಏನಾಗ್ತಿತ್ತು, ಕರ್ನಾಟಕ ಸಾಮ್ರಾಜ್ಯ ಅಟ್ ವಿಜಯನಗರ ಅಂತ ಹೀಗೇನಾದರೂ ಬರಿಬೇಕಿತ್ತು. ಇವರು PB ದೇಸಾಯರು ಅವರು ಅದನ್ನೇ ಪ್ರಪೋಸ್ ಮಾಡ್ತಾರೆ, ಅದು ಕರ್ನಾಟಕ ಸಾಮ್ರಾಜ್ಯ. ಅಷ್ಟಾಗಿ ತಮ್ಮ ಥೀಸಿಸ್ಗೆ ಹೆಸರು ಸಾಮ್ರಾಜ್ಯ ಸ್ಥಾಪನೆ. ನಾನು ಇದನ್ನೇ ಡಿಫೆಂಡ್ ಮಾಡಿ ಇದನ್ನು ಟೈಟ್ಲ್ ಕೊಟ್ಟಿರಲಿಲ್ಲ. ಇದಕ್ಕೆ ಟೈಟ್ಲ್ ಕೊಡ್ರಿ ಅಂತ, ಏನು ಕೊಡಲಿ ಅಂತ ನಾವು ವಿಚಾರ ಮಾಡೋ ಮುಂದೆ ಸೂರ್ಯನಾಥ್ ಕಾಮತ್ರಾವ್ ಕಮಿಟಿ ಹೋಗಿದ್ದು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಅಂತ ಕೊಡ್ರಿ ಅಂತ ಹೇಳೋ ಅಂದ್ಕೊಂಡು ಈಗ ಎಲ್ಲರೂ ನೀವು ಮತ್ತು ಹಾಗೆ ಬರೆದಿರಲ್ರಿ ಪುಸ್ತಕನ ಅಂತ. ಅದಕ್ಕೆ ಈಗ ನಾನು ಅಷ್ಟು ಕರ್ನಾಟಕ ಸಾಮ್ರಾಜ್ಯ ಅಂತ ಹೇಳಿ ಕರ್ನಾಟಕದ ಹೆಸರು ಸ್ವಲ್ಪ ಮುಂದೆ ತರೋಣ. ಆಮೇಲೆ ಇನ್ನೂ ಒಂದು ನಿಮ್ಗೆ ಹೇಳ್ತೇನೆ, ನಾನು 6 ತಿಂಗಳು ಫ್ರಾನ್ಸ್ನ ಹೋಗಿರ್ತೀನಿ. 6 ತಿಂಗಳು ಅಲ್ಲಿ ಫ್ರಾನ್ಸಿನೊಳಗಿರುವಾಗ ನೋಡ್ತೀನಿ ಕರ್ನಾಟಕದ ಹೆಸರು ಗೊತ್ತಿಲ್ಲ ಜನಕ್ಕೆ. ಕರ್ನಾಟಕದ ಕಲ್ಚರ್ ಗೊತ್ತಿಲ್ಲ. ಏನೋ ಹೇಳೋಕೆ ಹೋಗಲಿ ತಮಿಳ್ನಾಡು ಇಲ್ಲ ಅಂದರೆ ಬೆಂಗಳೂರು. ಅದಕ್ಕೆ ಸ್ವಲ್ಪ ಕರ್ನಾಟಕದ ಹೆಸರು ಮುಂದೆ ಬರಲಿ ಅಂತನೂ ಒಂದು ಇದು ನನ್ನ ಹಠ. ಅದು ನೋಡೋಣ ಎಷ್ಟು ಸಾಧಿಸ್ಲಿಕ್ಕಾಗತ್ತ.
ಅಂದ್ರೆ ನಮ್ಮ ಆ ಕರ್ನಾಟ ಅನ್ನೋ ಹೆಸರೇ ತುಂಬಾ ಹಳೇದಲ್ವಾ, ಮಹಾಭಾರತದಿಂದಲೂ ನಾವು ನೋಡ್ಕೊಂಡ್ ಕರ್ನಾಟ ಕನ್ನಡ ಇವು ಮೈನರ್ ಕ್ವೆಶ್ಚನ್. ನೀವು ಆಮೇಲೆ ಕೆಲವರು ಕರ್ನಾಟ ಅನ್ಬೇಕು ಕರ್ನಾಟ ಅನ್ಬೇಕು ಅಂತ. ನೀವು ಸಂಸ್ಕೃತ ಶಬ್ದ ಸಂಸ್ಕೃತ ಅಂತ ತಗೊಂಡ್ರೆ ಕರ್ನಾಟ ಅಂದರೆ, ಹೌದು ಕನ್ನಡ ಅಂತಂದ್ರೆ ಕರ್ನಾಟ. ಒಂದ್ಸಲ ಸಾಹಿತ್ಯ ಪರಿಷತ್ನೊಳಗೆ ಗಲಾಟೆ ಎಬ್ಸಿದ್ರಂತ, ಕರ್ನಾಟ ಅನ್ಬೇಕು ಕರ್ನಾಟ ಅಂತ. ಡಿಸ್ಕಸ್ ಮಾಡಿ 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 ಸಾಕಾಗಿ ಕೊನೆಗೆ ಎಬ್ನ ನಿಂತು ಶರಬತ್ ನೋಡ್ನೋಣ ಪರಿಷತ್ ನೋಡ್ನಾನ ಅಂತ ಹೇಳ ಮುಗಿಸ್ಬಿಟ್ಟು. ಹಿಂಗೆ ಮುಗಿಸ್ಬೇಕಾಗ್ತದೆ, ಯಾಕಂದ್ರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ. ಕನ್ನಡ ಅನ್ಬೋದು, ಕನ್ನಡ ಮೊದಲೇ ಹೆಂಗೋ ಬಂದು ಈಗ ಕರ್ನಾಟಕ ಅಂತಾಗಿದೆ, ಕರ್ನಾಟಕ ಸಾಮ್ರಾಜ್ಯ. ಮತ್ತು ಕನ್ನಡದೊಳಗೆ ನಾವು ಕರ್ನಾಟಕ ಅಂತೀವಿ, ಕರ್ನಾಟಕ ಅನ್ನಲ್ಲ ಅಷ್ಟೇ. ಸೌತ್ ಕೆನರಾದೊಳಗೆ ಒಂದು ಚಿಕ್ಕ ಐಲ್ಯಾಂಡ್ ಇರ್ತದೆ, ಅದರ ರಾಣಿ ಅಬ್ಬಕ್ಕ. ಪೋರ್ಚುಗೀಸರ ದಬ್ಬಾಳಿಕೆ ಶುರುವಾಗಿಬಿಡ್ತದೆ. ಮೆಣಸು ಹಾಕಿಸ್ಕೊಳ್ಳೋದು, ಕೈಗೆ ಬಂದಷ್ಟು ದುಡ್ಡು ಕೊಟ್ಟು ಹೋಗೋದು. ಒಂದು ದಿವಸ ಹಾಗೆ ಮಾಡಿದಾಗ ಅವ್ರನ್ನ ರೋಡ್ನಲ್ಲಿ ನಿಲ್ಲಿಸಿ ಚೆನ್ನಾಗಿ ಬಾರ್ಕೋಲ್ನಿಂದ ಹೊಡಿಸಿದಾಳೆ. ಎಲ್ಲೆಲ್ಲೂ ರಾಜಧಾನಿ ಉಳಿದಿಲ್ಲ. ತಂಜಾವೂರು, ಮಧುರೈ, ಆಮೇಲೆ ಇಲ್ಲಿ ಹಾಸನ, ಅಲ್ಲಿ ಎಲ್ಲೆಲ್ಲೂ ಉಳಿದಿಲ್ಲ. ಆದರೆ ನಮ್ಮ ಹಂಪಿ ಮಾತ್ರ ಉಳಿದ. ಮುತ್ತು ರತ್ನನ ಕಡಲೆಪುರಿ ಮಾಡಿದಾಗ ಮಾರಲ್ಲ ಯಾರು. ಇಂಟರ್ಪ್ರಿಟರ್ ಏನು ಹೇಳಿದ್ರು ಅದನ್ನು ಇವ್ರು ಕೇಳಿಕೊಂಡು ಆಮೇಲೆ ಬರೆದಿರೋದು. ಆಗಲೇ ಕೂಡಲೇ ಅವ್ರೇನು ನೋಟ್ಸ್ ತೆಗಿತಿರಲಿಲ್ಲ, ಅವಾಗ ಇಷ್ಟು ಪೇಪರ್ ಇರಲಿಲ್ಲಲ್ಲ. ಇದು ಪ್ರವಾಸಿಗಳು ಬರೆದಿದ್ದು ಅದು ನಮಗೆ ಒಳ್ಳೆ ಡಾಕ್ಯುಮೆಂಟ್ ಅಂತ ನಮಗೆ ಇತಿಹಾಸಕಾರರು ಹೇಳಿದರು. ಹೌದೇನೋ ಅಂತ ನಾವು ನಂಬಿದ್ವಿ.